ಒಂದ್ ಸಮುದಾಯ ಅವ್ರು ಕೂಗ್ತಾರೆ ಅಂತ ಹೇಳಿ ಅವ್ರ ವಿರುದ್ಧವಾಗಿ ಎತ್ಕಟ್ಟೋದು ಅದು ಯಾಕೆ ಅನ್ಸ್ತೋ ಗೊತ್ತಿಲ್ಲ. ಅದಕ್ಕೆ ಉತ್ತರ ರೆಡಿ ಮಾಡ್ಕೊಳ್ಳಿ. ಇನ್ನೂ ಇಬ್ರು ಗೆಸ್ಟ್ ಇದ್ದಾರೆ, ಸ್ವಲ್ಪ ಇನ್ನಿಬ್ರು ಇದ್ದಾರೆ, ಅವ್ರು ಮಾತಾಡ್ಬಿಡ್ಲಿ, ಆಮೇಲೆ ನೀವು ಉತ್ತರ ಕೊಡ್ಲೇಬೇಕು ಇದಕ್ಕೆ ಉತ್ತರ. ಒಬ್ಬ ಸಚಿವರಿಗೆ ಅವ್ರು ಖಾಸಗಿಯಾಗಿ ನಡೆಸಿದ FSL ರಿಪೋರ್ಟು ಒಂದೇ ದಿನದಲ್ಲಿ ಸಿಕ್ಬಿಡುತ್ತೆ, ಗಂಟೆಗಳಲ್ಲಿ, ದಿನವೂ ಅಲ್ಲ. ಆದ್ರೆ ಸರ್ಕಾರ ನಡೆಸಿದ್ ಮಾತ್ರ ಈವರೆಗೂ ಕೂಡ ಅಫಿಷಿಯಲ್, ಅದಕ್ಕೆ ಬೇರೆ ಬೇರೆ ಕಾರಣ ಇರಬಹುದು. ಬಟ್ ಜನರಿಗೊಂದು ಪ್ರಶ್ನೆ ಇರುವಾಗ ಉತ್ತರ ಕೊಡುವ ದಾಯಿತ್ವ ಇದ್ದಿದ್ದು ಕಾಂಗ್ರೆಸ್ ಪಕ್ಷಕ್ಕೆ. ಆಸ್ ಅ ಸರ್ಕಾರವನ್ನು ನಡೆಸ್ತಿರುವ ಪಕ್ಷ ಫೇಲ್ಯೂರ್ ಆಯ್ತು ಅಂತ ಅಂದ್ರೆ ಇವಾಗ ಒಂದ್ ಪಕ್ಷದ ಪರ ಪೇಡ್ ಮೀಡಿಯಾ ಎಕ್ಸೆಟ್ರಾ ಎಕ್ಸೆಟ್ರಾ ನನ್ಗೆ ಗೊತ್ತಿಲ್ಲ ಏನೇನು ಕಾಮೆಂಟ್ ಮಾಡ್ತಾರೆ. ಹೇಳಿ ಅಶೋಕ್ ಕೊಡ್ರಿ. ನೋಡಿ, ಈ ಭಜನೆ ಮಂತ್ರಿ ಒಬ್ಬರಿದ್ದಾರೆ ಕಾಂಗ್ರೆಸ್ಸಲ್ಲಿ, ಅವರು ಹ್ಯಾಂಡಲ್ ಮಾಡದೇ ಇರತಕ್ಕಂಥ ಪೋರ್ಟ್ಫೋಲಿಯೋ ಇಲ್ಲ. ಅವರು ಹಣಕಾಸು ಸಚಿವರು, ಆರೋಗ್ಯ ಸಚಿವರು, ಆಮೇಲೆ ನಗರಾಭಿವೃದ್ಧಿ ಸಚಿವರು, ಎಲ್ಲ ಸಚಿವರು, ಎಲ್ಲ ಖಾತೆಗಳು ಅವರೇ. ಅದಕ್ಕೆ ನಾವು ಅವ್ರಿಗೆ ಏನೇ ಹೆಸರಿಟ್ಬಿಟ್ಟಿದ್ದೀವಿ ಅಂದರೆ ಸೂಪರ್ CM ಅಂತ ಹೆಸರಿಟ್ಬಿಟ್ಟಿದ್ದೀವಿ. ಯಾಕೆ ಅಂತಂದರೆ ಅವ್ರನ್ನೇ ಪಾಪ ಈ ಸರ್ಕಾರದ ಅಘೋಷಿತ ಮುಖ್ಯಮಂತ್ರಿ ಅಂತ ಅಂದ್ಬಿಟ್ಟು ಅವ್ರು ಅನ್ಕೊಂಬಿಟ್ಟವ್ರೆ. ಆಮೇಲೆ ಅವ್ರ ಹತ್ರ ಇಲ್ಲದೇ ಇರೋ ಪೋರ್ಟ್ಫೋಲಿಯೋ ಅವ್ರ ಹತ್ರ, ಎಲ್ಲ ಪೋರ್ಟ್ಫೋಲಿಯೋನೂ ಅವ್ರ ಹತ್ರನೇ ಇದೆ ಅವರು. ಆಮೇಲೆ ಇನ್ನೊಬ್ರು ಇದ್ದಾರೆ, ಬೆಳಗಾವಿಯ ಪ್ರಭಾವಿ ಸಚಿವೆ, ಅವರು ಹೇಳ್ತಾರೆ ನಾವು ಹೊಟ್ಟೆಗೆ ಅನ್ನ ತಿನ್ನೋರು, ಅದರಿಂದಾಗಿ ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಏನಿಲ್ಲ ಅಂತೇಳಿ. ಅವ್ರ ಜನರಲ್ ಸೆಕ್ರೆಟರಿ ಒಬ್ರು ಇದ್ದಾರೆ, ಅವ್ರು ಟ್ವಿಟ್ಟರಲ್ಲಿ ಹಾಕ್ಕಂತಾರೆ, ಇದು ಆ ಥರ ಹಾಗೇ ಇಲ್ಲ, ನಾವು ಸತ್ಯ ಹೇಳ್ತಾ ಇದ್ದೀವಿ, ನಮ್ಮ ಹತ್ರ FSL ರಿಪೋರ್ಟ್ ಇದೆ ಅಂತಂದ್ಬಿಟ್ಟು ಹೇಳ್ತಾರೆ. ಇನ್ನೊಬ್ಬರು ಶಿವಶರಣ್ ಪ್ರಕಾಶ್ ಪಾಟೀಲ್, ಒಬ್ಬ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಅಂತ ಕಾಂಗ್ರೆಸ್ ಕ್ಯಾಬಿನೆಟಲ್ಲಿ ಅವರು ಇದ್ದರೆ ಆ ಥರ ವ್ಯಕ್ತಿ. ಅಂತಹ ವ್ಯಕ್ತಿ FSL ರಿಪೋರ್ಟೇ ಬರೋಕ್ಕಿಂತ ಮುಂಚೆನೇ ಕ್ಲೀನ್ ಚಿಟ್ ಕೊಟ್ಬಿಡ್ತಾರೆ. ಮಂಕಾಳ್ ವೈದ್ಯ, DK ಸುರೇಶ್ ಅವರು, ಆಮೇಲೆ ಕೃಷ್ಣ ಬೈರೇಗೌಡರು ಸೆಷನಲ್ಲಿ, ಕೃಷ್ಣ ಬೈರೇಗೌಡರು ಏನಾದ್ರು ಬದುಕಿದ್ದೀರ ಪಾಪ ಇವತ್ತು ಮಕ ಮುಚ್ಕೊಂಡ್ಬಿಡೋರು, ಅಷ್ಟು ಬೇಜಾರು ಮಾಡಿಬಿಡ್ತಾರೆ ಕೃಷ್ಣ ಬೈರೇಗೌಡರು ಅವ್ರಿಗೆ. ಇಂತಹ ಸಚಿವರನ್ನ ಇಟ್ಕೊಂಡು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಮತ್ತು ಪರಮೇಶ್ವರ್ ಅವರು ಏನು ಮಾಡ್ತಾರೆ ಹೇಳಿ. ನೋಡಿ, ಕ್ಲಿಯರ್ ಕಟ್ಟಾಗಿ ಇನ್ನು ನೋಡಿ ಹೇಳ್ಬೇಕಾಗಿದ್ದು ಇಷ್ಟೇ, FSL ವರದಿ ಬರಲಿ, ಅದಾದಮೇಲೆ ನಾವು ನಿರ್ಧಾರ ಮಾಡ್ತೀವಿ ಅಂತ. ನಾನು ಪ್ರೈವೇಟಲ್ಲಿ FSL ಮಾಡಿಸಿದ್ದೀನಿ ಅಂತಾರೆ. ಆದರೆ ಅದೇ ಇನ್ನೊಬ್ರು ನಮ್ಮ ಸಂವಾದ ಫೌಂಡೇಶನ್ ಆಗಿದ್ದು ಸರ್, 11 ಗಂಟೆಗೆ ಅವರು ನೋಡಿ ನಾನು ಮಾಡಿಸಿದ್ದೀನಿ, ನಾನು ಗೊತ್ತಿದೆ, ITBT ಆಗಿದ್ದೆ, ಓಕೆ ಫೈನ್, ಇಲ್ಲ ಅಂತಲ್ಲ. ಮರುದಿವಸ ಸಂವಾದ ಫೌಂಡೇಶನ್ ಪ್ರೈವೇಟ್ ಆಗಿ ಒಂದು ಮಾಡಿದಾಗ ಅದು ಯಾರು ಕೊಟ್ಟರು, ಅದನ್ನು ನೀವು ಹೊರಗಡೆ ಹೆಂಗೆ ಬಿಟ್ರಿ, ಅದು ರಾಷ್ಟ್ರದ್ರೋಹದ ಕೃತ್ಯ ಆಗತ್ತೆ. ಅರೆ ನನ್ನ ಪ್ರಶ್ನೆ ಇದ್ದಾಗ ಒಬ್ಬ ಒಂದು ಕಳ್ಳತನ ಮಾಡಿ ಓಡೋಗ್ತಾನೆ ಸರ್, ಯಾರು ಹಿಡಿಬೇಕು ಕಳ್ಳನನ್ನ? ಪೊಲೀಸರು ಹಿಡಿಬೇಕು. ಒಬ್ಬ ಪಬ್ಲಿಕ್ ಹಿಡ್ದ ಅಂತ ಇಟ್ಕೊಳ್ಳಿ, ಹಾಗಿದ್ರೆ ನೀವು ಅವನಿಗೆ ಶಿಕ್ಷೆ ಕೊಡ್ತೀರಾ, ಶಬಾಷ್ ಅಂತೀರೋ? ಅಲ್ವಾ? ಇಲ್ಲಿ ಅವ್ರು ಹೇಳ್ತಾರೆ, ಅವರು ಪ್ರೈವೇಟ್ ಅವ್ರು ಮಾಡಿದ್ರೆ ಅದು ದೇಶದ್ರೋಹ ಆಗುತ್ತಂತೆ, ಅವರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳಬಾರ್ದು, ಇವರು ಪ್ರೈವೇಟ್ ಆಗಿ ಮಾಡ್ಕೊಂಡು ಇಟ್ಕೋಬಹುದಂತೆ. ಅರೆ ವಾ, ಏನು ಲಾಜಿಕ್ ಇದು? ಜೊತೆಗೆ ಈ ಭಜನೆ ಮಂತ್ರಿ ಏನಿದ್ದಾರೆ, ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಏನಾಗಿದೆ. ತುಂಬ ಎಕ್ಸೈಟ್ಮೆಂಟಲ್ಲಿದ್ದಾರೆ ಇವರು. ನಾನು ಮುಂದಿನ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ನಮ್ಮ ತಂದೆ ಅಂತ ಅಂದ್ಬಿಟ್ಟು ಇವರು ಅಸ್ಯೂಮ್ ಮಾಡ್ಕೊಂಬಿಟ್ಟವ್ರೆ. ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಏನು ಅಂತಂದರೆ, ಹಿಂದೆ ಅನೇಕ ಘಟನೆಗಳಿಗೆ ಈ ಥರ ಯಾವ ಆ್ಯಟಿಟ್ಯೂಡ್ ಇಟ್ಕೊಂಡವ್ರೆ ಕಾಂಗ್ರೆಸ್ನವರು, ಈ ಫೇಲ್ಯೂರ್ಸಿಂದಾನೇ ಕಾಂಗ್ರೆಸ್ ಪಾರ್ಟಿ ಇಂಥ ಸ್ಥಿತಿಗೆ ಬಂದಿರೋದು. 400 ಇದ್ದಂಥ ಕಾಂಗ್ರೆಸ್ 42ಕ್ಕೆ ಬಂತು, 400 ಇದ್ದಂತಹ ಕಾಂಗ್ರೆಸ್ 53ಕ್ಕೆ ಬಂತು. ಅದರಿಂದಾಗಿ ಈಗಲಾದರೂ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಇಂತಹ ಬಾಯಿಗಳಿಗೆ ಬೀಗ ಹಾಕದೇ ಇದ್ದರೆ ನಿಮಗೇನೊಂದು ಅಲ್ಪ ಸ್ವಲ್ಪ ಓಟುಗಳು ಬೀಳ್ತಾವೆ ಕರ್ನಾಟಕದಲ್ಲಿ. ಅಟ್ಲೀಸ್ಟ್ ಕರ್ನಾಟಕದಲ್ಲಿ ನಿಮ್ಮ ನೆಲೆ ಆದರೂ ಇದೆ, ಬೇರೆ ರಾಜ್ಯಗಳಲ್ಲಿ ನೆಲೆ ಕಚ್ಚಿದಿರಲ್ಲ, ಆ ರೀತಿ ಕಚ್ಚಬೇಕಾಗ್ತದೆ. ನಾವು ಯಾವುದೇ ಡೆಮೋಕ್ರಸಿನಲ್ಲಿ ಯಾವುದೋ ಒಂದು ಅಪೋಸಿಷನ್ ಪಾರ್ಟಿ ಇರಬೇಕು, ಅಪೋಸಿಷನ್ ಪಾರ್ಟಿ ಇರಬಾರ್ದು ಅಂತ ಹೇಳಲ್ಲ. ಅದರಿಂದಾಗಿ ಕಾಂಗ್ರೆಸ್ನ ಹಿರಿಯ ನಾಯಕರು ಇವತ್ತು ಎಚ್ಚೆತ್ಕೊಳ್ತಕ್ಕಂಥ ಗೌಡ್ರೆ, ಬಾಕಿ ವಿಚಾರದಲ್ಲಿ ಪ್ರಿಯಾಂಕರ್ಗೆ ಬಿಜೆಪಿಯನ್ನ ಬಾಯಿ ಮುಚ್ಚೋದಕ್ಕೆ ಪ್ರಿಯಾಂಕರ್ಗೆ ಅಂತವರೇ ಬೇಕು, ಅವರಂತವರೇ ಕೆಲವು ಬೇಕಾಗತ್ತೆ. ಇದರಲ್ಲಿ ಅವರು ಟ್ರ್ಯಾಪ್ ಆಗ್ಬಿಟ್ರು. ಯಾರು? ಅದನ್ನು ನಾವು ಟೀಕಿಸ್ತಾ ಇರೋದು. ಅಂದ್ರೆ ನೀವು ಭಜನೆ ಮಾಡ್ತಾ ಇದ್ರಿ, ಮತ್ತೊಂದು ಮಾಡ್ತಾ ಇದ್ರಿ, ನಾನಲ್ಲಿ ನೋಡಿದೆ, ಮತ್ತೊಂದು ಮಾಡಿದೆ. ನೀವು ಯಾರು ಹೇಳಕ್ಕೆ? ಮೊದಲು ಹೇಳಕ್ಕೆ ನೀವು ಆಗಿದ್ದ ತನಿಖೆ ಹಾನಿ ತಪ್ಪಿಸೋದಲ್ವಾ? ಸಬ್ಜೆಕ್ಟಿಗೆ ಮಾತ್ರ ಸೀಮಿತವಾಗಿ, ಬೇರೆ ಅಶೋಕ್ ಅಂತವ್ರಿಗೆ ಸ್ಟ್ರಾಂಗ್ ಮಾತಾಡುವಂತವ್ರಿಗೆ ಬೇಕು. ಏನಾಗುತ್ತೆ ಅಂದ್ರೆ ಕಾಂಗ್ರೆಸ್ನವ್ರು ಇಲ್ಲ, ಅವರು ಒಂದ್ ಸೈಡ್ ಆಗಿ ಮಾತಾಡ್ದಂಗೆ ಈಗ ಒಂದೇ ನಿಮಿಷ, ನಾನು ಇನ್ನೊಂದು 30 ಸೆಕೆಂಡ್ಸ್ ತಗೊಂತೀನಿ. ಅವತ್ತು ಪಾಪ ಜಯಪ್ರಕಾಶ್ ಅವರು ನೀವೆಲ್ಲ ಮಾತಾಡ್ಕೊಂಡು 7:15 ನಾವು ಇಲ್ಲಿಂದ ಹೊರಟು 7:34 ಹೊರಟ್ವಿ. ಬಿಲೀವ್ ಆರ್ ನಾಟ್ 7:50ಗೆ ಇನ್ನೊಬ್ರು ಜರ್ನಲಿಸ್ಟ್, ಸೀನಿಯರ್ ಜರ್ನಲಿಸ್ಟು ಒಬ್ಬರು ನನಗೆ ಮೆಸೇಜ್ ಹಾಕ್ತಾರೆ, ದಿಸ್ ಈಸ್ ಫೇಕ್. ಅರೆ ರಾಮ, ಒಬ್ಬ ಜರ್ನಲಿಸ್ಟು, ಸೀನಿಯರ್ ಜರ್ನಲಿಸ್ಟು, ವಾಟ್ ಕೈಂಡ್ ಆಫ್ ಅನ್ ಆಟಿಟ್ಯೂಡ್ ಯು ಹ್ಯಾವ್?
How can you say you are not a judge, you are not an FSL expert, or not you are into police department? Might be you are in a crime investigating journalist ಆಗಿರ್ಬೋದು. ಆದರೆ what makes you to think that ಇದು ಫೇಕ್, ಇದು ನಾಜೀರ್ ಸಾಬ್, ಇಟ್ಸ್ ನಾಟ್ ಪಾಕಿಸ್ತಾನ್ ಅನ್ನೋಕ್ಕೆ ಇವ್ರು ಯಾರು? ನನ್ನ ಪ್ರಶ್ನೆ ಇಂಥವ್ರಿಗೆ. ಆಮೇಲೆ ಇನ್ನೂ ಒಂದು ನೋಡಿ, ರಿಜ್ವಾನ್ ಅಹಮದ್ ಅವರೇ, ಇಲ್ಲಿ ಕೋಮಿನ ವಿಚಾರ ಅಲ್ಲ. ನಾನು ಬೆಳೆದಿದ್ದು ವಿಲ್ಸನ್ ಗಾರ್ಡನಲ್ಲಿ, ನನ್ನ ಮನೆ ಪಕ್ಕದಲ್ಲಿ ತುಂಬ ಜನ ಮುಸಲ್ಮಾನರಿದ್ದರು. ಬಿಲೀವ್ ಮಿ ಆರ್ ನಾಟ್ ಆನ್ ರೆಕಾರ್ಡ್, ಐ ಆಮ್ ಸೇಯಿಂಗ್ ದಿಸ್. 1994 ಅಕ್ಟೋಬರ್ನಲ್ಲಿ ಉರ್ದು ಗಲಾಟೆ ಆಗ್ತದೆ. ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ. ಅದಾದಮೇಲೆ 1996 ವರ್ಲ್ಡ್ ಕಪ್ ಆಗ್ತದೆ, ಪಾಕಿಸ್ತಾನ್ ಇಂಡಿಯಾ ಮ್ಯಾಚ್ ಆಗ್ತದೆ, ಪಾಕಿಸ್ತಾನ ಸೋಲ್ತಾ ಇರ್ತಾರೆ, ಆದರೂ ಸಹ ಪಾಕಿಸ್ತಾನ್ ಜಿಂದಾಬಾದ್ ಕೇಳಿಸ್ಕೊಂಡಿದ್ದೀನಿ. 88 92ವರೆಗೂ ಸಾಜಾ ಕಪ್ ಕಂಟಿನ್ಯೂಸ್, ಪಾಕಿಸ್ತಾನ್ ಜಿಂದಾಬಾದ್ ನಾನು ಕೇಳಿಸ್ಕೊಂಡಿದ್ದೀನಿ. ಕೋಮಿನ ವಿಚಾರ ಅಲ್ಲ ಇವರೇ. ಯಾರ್ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ, ಈ ಮಣ್ಣಿನ ಅಣ್ಣ ತಿಂದು ಈ ಮಣ್ಣಿನ ನೀರು ಕುಡ್ದು ಅಂಥವ್ರಿಗೆಲ್ಲರಿಗೂ ಧಿಕ್ಕಾರ. ಯಾಕೆಂದ್ರೆ ನಾನು ರಿಯಾಜ್ ಅಹಮದ್ ಅವರೇ, ಇದನ್ನ ನೀವು ಒಂದ್ ನಿಮಿಷ, ಈ ಕೋಮಿನ ಯಾರೇ ಜನ ಇರಲಿ, ನನಗೆ ತುಂಬಾ ಜನ ಫೇವರೇಟ್ ಈ ಕೋಮ್ನವ್ರು ಇದ್ದಾರೆ. ಆ ವ್ಯಕ್ತಿಗಳು ಭಾರತ ಮಾತೆನೇ ಫಸ್ಟ್ ಅಂತಾರೆ, ಕಾನ್ಸ್ಟಿಟ್ಯೂಷನ್ ಫಸ್ಟ್ ಅಂತಾರೆ, ಕುರಾನ್ ಫಸ್ಟ್ ಅನ್ನಲ್ಲ. ಅಂಥವ್ರಿಗೆಲ್ಲರಿಗೂ ಸಹ ಅವ್ರು ಭಾರತೀಯರು. ರಿಯಾಜ್ ಅವರು ಅರ್ಧ ಒಪ್ತಾರೆ, ಅರ್ಧ ಒಪ್ಪೋದಿಲ್ಲ. ಯಾವ್ದು ಅರ್ಧ ಒಪ್ಪಲ್ಲ ಅವ್ರ ಹತ್ರ ಕೇಳ್ತೀನಿ. ಅಶ್ವಿನ್ ಅವರೇ, ನಾನು ಶುರುವಲ್ಲೇ ಹೇಳ್ದೆ, ಇದು ಯಾವ್ದೋ ಪರ್ಸನಲ್ ಮ್ಯಾಟರ್ ನಾವು ಕೇಳ್ತಾ ಇಲ್ಲ. ಬಹಿರಂಗಪಡಿಸಿ ದೇಶದ ಸಮಗ್ರತೆಗೆ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈ ದೇಶದಲ್ಲಿ ಇರೋರು ಎಲ್ಲರೂ ಕೂಡ ಭಾರತೀಯರು, ಅದನ್ನ ಒಪ್ಕೊಳ್ಳೇಬೇಕು. ಅದಕ್ಕೆ ವಿರುದ್ಧವಾಗಿ ಯಾರೋ ಮಾತನಾಡಿದ್ರು ಅಂದ್ರೆ, ಮಾತಾಡಿದಾರೋ ಇಲ್ವೋ ಸರ್ಕಾರ ಅಧಿಕೃತವಾಗಿ ತಿಳಿಸ್ತಿಲ್ಲ. ಈ ಕ್ಷಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಇನ್ನೂ ಡೌಟ್ ಅಂತೆ. ಖರ್ಗೆ ಅವರು ಇವತ್ತೆಲ್ಲ ಸ್ಟೇಟ್ಮೆಂಟೇ ಕೊಟ್ಟಿಲ್ಲ ಈ ವಿಚಾರಕ್ಕೆ. ಅದು ಪ್ರಿಯಾಂಕ್ ಖರ್ಗೆ ಅವರು ಅದು ಬೇರೆ ವಿಚಾರ. ಪರಮೇಶ್ವರ್ ಅವ್ರ ಪ್ರಕಾರ ಹೌದು FSL ಇದೆ. ಈ ಗೊಂದಲ ಇದೆಯಲ್ಲ, ಆ ಗೊಂದಲ ನಿಜವಾಗ್ಲೂ ಇರೋದಾ ಅಥವಾ ಜಾಣ ಗೊಂದಲನ ಇದು ಅಂತ ಹೇಳಿ? ಅವ್ರೇನಾದ್ರೂ ನಿಜವಾಗ್ಲೂ ಜಾಣ್ರೆ ಏನಾದರೂ ಆಗಿದ್ರೆ, ಅವತ್ತು ಗೆದ್ದಂಥ 3 ರಾಜ್ಯಸಭಾ ಏನು ಸ್ಥಾನಗಳು ಗೆದ್ದಿದ್ರು, ಅವತ್ತು ಅವ್ರು ವಿಜೃಂಭಿಸ್ಲಿಕ್ಕೆ, ಆ ಸೆಲೆಬ್ರೇಟ್ ಮಾಡಲಿಕ್ಕೆ ಅವ್ರಿಗೆ ಆ ಕಾಲನೇ ಕೊಡಲಿಲ್ಲ ದೇವರು. ಏನಕ್ಕೆ ಅಂದರೆ, ಅವತ್ತು ನಾಸೀರ್ ಅವರು ಒಂದೇ ಮಾತು, ಅವ್ನು ಯಾರು ಹೇಳಿದ್ದು ಕಪಾಳಕ್ಕೆ ಹಾಕು ಅಂತ ಅಂದಿದ್ರೆ ಮುಗ್ದೋಗ್ಬಿಡ್ತಿತ್ತು ಸರ್. ಕಾಂಗ್ರೆಸ್ ಕೂಗ್ದಂತ ಯಾರು ಹೇಳ್ತಿಲ್ಲ, ಮುಸಲ್ಮಾನ ಕೂಗ್ದಂತ ಯಾರು ಹೇಳ್ತಿಲ್ಲ. ಸಮೀವುಲ್ಲಾ ಅವರು ಮಾತಾಡಿದ್ರು, ರಿಯಾಜ್ ಅವ್ರು ಮಾತಾಡಿದ್ರು, ಇಬ್ರು ಏನ್ ಮಾತಾಡಿದ್ರು? ಕೂಗ್ದವ್ರನ್ನ ಬಿಜೆಪಿ ಕೂಗಿದ್ರು ಕೂಡ ಅವ್ನು ಸಿಕ್ಕಾಕೊಂಡ್ಬಿಡ್ತಿದ್ದ. ಇಲ್ಲಿ ಯಾರು ವಿಧಾನ ಶಕ್ತಿ ಸೌಧದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ಕೂಗ್ದಂತ ಯಾರು ಹೇಳ್ತಿಲ್ಲ. ಈ ಒಂದು ಸೆಕ್ಯುಲರ್ ಅಂತ ಹೇಳ್ಕೊಳ್ಳೋಂಥ ಕಾಂಗ್ರೆಸ್ ಪಾರ್ಟಿಗೆ ಏನಾಗಿದೆ ಅಂದರೆ, ಒಂದು ಮುಸಲ್ಮಾನರನ್ನು ನೀವು ದಿನ ಏನಕ್ಕೆ ಇನ್ನೂ ಕೆಳಭಾಗಕ್ಕೆ ತಳ್ತಿದ್ದೀರಾ? ನೀವು ಇನ್ನೂ ಅದೇ ಜಾಗದಲ್ಲಿರಿ ಅಂತ ಏನಕ್ಕೆ ಕಾಂಗ್ರೆಸ್ ಅವರು ಮಾಡ್ತಿದ್ರೆ ಗೊತ್ತಾಗ್ತಿಲ್ಲ. ಯಾರೋ ಒಬ್ಬ ಕಿಡಿಗೇಡಿ ಮುಸಲ್ಮಾನ, ಒಬ್ಬ ಯುವಕ ಮಾಡೋದಕ್ಕೆ ಇಡೀ ಸಮುದಾಯನ ಜನರ ಹತ್ರ ನೀವು ಯಾವ ರೀತಿ ಬಿಂಬಿಸ್ಲಿಕ್ಕೆ ಹೊರಟಿದ್ದೀರಾ? ನಿಮ್ಮನ್ನ ಗೆಲ್ಸಿರೋಂಥ ಇವತ್ತು ಸಚಿವರು ಇರ್ಬೋದು, ವಿಧಾನ ಪರಿಷತ್ ಸದಸ್ಯರು ಇರ್ಬೋದು, ನಿಮ್ಮನ್ನ ಯಾವ ಪುರುಷಾರ್ಥಕ್ಕೆ ನಾವು ಗೆಲ್ಸಿ ನಿಮ್ಗೆ ಕಳಿಸಿ, ಮಕ್ಕಳು ಇವತ್ತು ಏನು ಮಾತಾಡ್ಬೇಕಂತ ಯೋಚನೆ ಮಾಡಿ ಮಾತಾಡ್ತಾರೆ. ನಿಮ್ಗಳಿಗೆ ಮಾಧ್ಯಮಗಳು ಬಂತು ಅಂತ ಹೇಳಿದ್ರೆ, ನಾವು ಅನ್ನ ತಿನ್ನೋರು, ನಾವು 10 ಸಲ ಕೇಳಿಸ್ಕೊಂಡಿದೀವಿ ಅಂದ್ರೆ ನಿಮ್ಗೆ ಏನ್ ಹೇಳ್ಬೇಕು? ನಿಮ್ಗೆ ಏನ್ ಆಲ್ ದ ಬೆಸ್ಟ್ ಅಂತ ಹೇಳ್ಬೇಕಂತ ನಮ್ಗೆ ಇವತ್ತು ನಗೆ ಪಾಟ್ಲಿಗೆ ಒಳಗಾಗ್ತೀರಾ?